ಅಲ್ಲಿಂದ ಕಷ್ಟ ಪಡ್ಕೊಂಡು ಈ ವಾಟರ್ ಫಾಲ್ ಹತ್ರ ಬಂದಿದ್ದೀನಿ. ಹೆಂಗಿದೆ ಅಂದ್ರೆ ಫೀಲು ಆಸಮ್ ಫೀಲಿಂಗ್ ಮಾತ್ರ. ಸ್ಲಿಪ್ಪರ್ ಇಲ್ಲ, ಸ್ಲಿಪ್ಪರ್ ಇಲ್ಲ, ನಡಿಯಂಗ್ ಮಾಡಿದ ನನ್ನ. ಈಗ ಅಲ್ಲಿಂದ ಇನ್ನೊಂದು ಪ್ಲೇಸಿಗೆ ಬಂದಿದ್ದೀವಿ ನೋಡಿ. ವಂಡರ್ಫುಲ್ ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ. ವ್ಯೂ ಮಾತ್ರ ಅಂದ್ರೆ ಈ ತರ ಪ್ಲೇಸ್ ಅಲ್ಲಿ ಆ ಒಂದು ಪ್ರೆಸೆನ್ಸ್ ಇರುತ್ತಲ್ಲ ನಮ್ದು, ಅದೊಂಥರ ಡಿಫ್ರೆಂಟ್ ಆಗಿ ಹಿಟ್ ಆಗುತ್ತೆ ನಾರ್ಮಲ್ಗಿಂತನೂ. ತುಂಬಾ ಮಿಸ್ಟ್ ಇದೆ. 2 ಮಿನಿಟ್ಸಿಗೆ ಒಂದ್ಸತಿ ಫುಲ್ ಕವರ್ ಅಂದ್ರೆ ಫುಲ್ ಕವರ್ ಆಗ್ತಾ ಇದೆ. ಕಣ್ಣೇನ್ ಮಾಡ್ಕೊಂಡಿದ್ಯಾ? ಟೇಸ್ಟ್ ಚೆನ್ನಾಗಿದೆಯಲ್ಲ ಅಂತ ಪಾರ್ಟಿ ಮಾಡಕ್ಕೆಲ್ಲ ಸೆಟ್ ಮಾಡ್ಕೊ ಬಂದಿದ್ದಾರೆ. ಇದು ರಿಯಲ್ ಆಗಿ ನೋಡ್ದಷ್ಟು ಸಾಲದು. ಆಮೇಲೆ ನಾವು ಟ್ವಿನ್ನಿಂಗ್. ನೀವಿಲ್ಲೇನು ನೋಡ್ತಾ ಇದ್ದೀರಾ, ಇದು ರೆಡಿ ಮನೆ. ಅದಕ್ಕೆ ಏನಂತಾರೆ ಗೊತ್ತಿಲ್ಲ. ರೆಡಿ ಆಗಿರುತ್ತಲ್ಲ, ಅದು ಡಬಲ್ ಬೆಡ್ರೂಮು. ಎಷ್ಟು ಕನ್ವೀನಿಯೆಂಟ್ ಆಗಿದೆ ಅಂದ್ರೆ ಚೆನ್ನಾಗಿದೆ. ಈಗ ಕಂಟೈನರ್ ಹೌಸ್ ಟೂರ್ ನೋಡೋಣ ಬನ್ನಿ. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಹಾಲು. ಆ ಕಡೆ ಒಂದು ರೂಮ್ ಇದೆ, ಮತ್ತೆ ಈ ಕಡೆ ಒಂದು ರೂಮ್ ಇದೆ. ಇಲ್ಲಿ ವಾರ್ಡ್ರೋಬ್ ಕೂಡ. ಈ ಸ್ಟ್ರೇಟ್ ಇಲ್ಲಿ ಹೋದ್ರೆ ಓಕೆ, ಹೋದ್ರೆ ಕಿಚನ್ ಇದೆ. ಕಿಚನ್ ಸ್ಟೋರೇಜ್ ಅಷ್ಟೇ, ಎಷ್ಟು ಸ್ಟೋರೇಜ್ ಇದೆ ನೋಡಿ. ಮತ್ತೆ ಇಲ್ಲೂ ಇದೆ. ಆಮೇಲೆ ಇಲ್ಲಿ ಫ್ರಿಡ್ಜ್ ಪಾಯಿಂಟ್ ಕೊಟ್ಟಿದ್ದಾರೆ. ಇದೊಂದು ರೂಮು. ವಿತ್ ಅಟ್ಯಾಚ್ ವಾಶ್ರೂಮ್ ಇದೆ. ಇನ್ನೊಂದು ರೂಮಲ್ಲೂ ಅಷ್ಟೇ. ಈ ಹಾಲಿಂದ ಇಲ್ಲಿ ಹೋದ್ರೆ ಚಿಕನ್ ಮಾಡಿದಾರ. ಇಲ್ಲಿ ನೋಡಿ, ಇಲ್ಲಿ ಆಮೇಲೆ ಇಲ್ಲೂ ಒಂದು ವಾಶ್ರೂಮ್ ಇದೆ. ಎಷ್ಟು ನೀಟಾಗಿ ಮಾಡಿದ್ದಾರೆ ಇಂಟೀರಿಯರ್ ಎಲ್ಲ ಅಂದ್ರೆ ಚೆನ್ನಾಗಿದೆ ನೋಡಿ. ಫಾಲ್ಸ್ ನೋಡಿ, ಇದು ಹಾಲ್. ಹೊರಗಡೆಯಿಂದ ನೋಡಿ, ಇದು ಈ ತರ ಒಂಥರ ಕಂಟೈನರ್ ಹೌಸ್. ಡೋರ್. And this is the food for today. हम पेट पूजा कर रहे हैं. ನೀನ್ ಹೇಳ. हम पेट पूजा कर रहे हैं. ಕಾಗನ ಮಜಾ ಆया. ಈಗ ಅಲ್ಲಿಂದ ಇಳಿದು ಕೆಳಗಡೆ ಹೋಗ್ತಾ ಇದೀವಿ. ಇಲ್ಲೊಂದು ಪ್ರಾಪರ್ಟಿ ಇದೆ ಅಂತ ಹೇಳಿದ್ರು. ಅಂದ್ರೆ ಪ್ರಾಪರ್ಟಿಯಲ್ಲಿ ಚಿಕ್ಕ ಚಿಕ್ಕ ವಾಟರ್ ಫಾಲ್ ಎಲ್ಲ ಇದೆ. ವೆರಿ ಬ್ಯೂಟಿಫುಲ್ ಪ್ರಾಪರ್ಟಿ ಮಾತ್ರ, ತುಂಬಾ ಚೆನ್ನಾಗಿದೆ. ಕಾಣಿಸ್ತಾ ಇದೆಯಾ ಕಾಡು? ಸೌಂಡ್ ಕೇಳಿಸ್ಕೊಳ್ಳಿ ಹೆಂಗಿದೆ ಹುಳಗಳದು. ತುಂಬ ಮಳೆ ಇರೋದ್ರಿಂದ ರೋಡಲ್ಲೆಲ್ಲ ಪಾಚಿ ಕಟ್ಕೊಂಡ್ಬಿಟ್ಟಿದೆ. ನಮ್ಮ ಮುದ್ದು ಸರ್ವಿಗೆ ಬಿದ್ದುಬಿಟ್ಟ, ಪಾಪ ನೋವಾಯ್ತು ಅವನಿಗೆ. ಅದಕ್ಕೆ ಸವಾಸನೆ ಬೇಡ ಅಂತ ಎಲ್ಲ ಮಕ್ಕಳನ್ನು ಜೊತೆಲ್ಲೇ ಕರ್ಕೊಂಡು ಹೋಗ್ತೀವಿ. ಫಾಲ್ಸ್ ತೋರಿಸ್ತೀನಿ ನೋಡಿ. ಇದೇನು ಆರ್ಟಿಫಿಷಿಯಲ್ ಫಾಲಾ ನ್ಯಾಚುರಲ್ ಫಾಲ್ಸಾ? ದೊಡ್ಡದು ಅಲ್ಲೊಂದು. ಗೊತ್ತು ಇರೋ. ಹಾ ಸರಿ, ಅಲ್ಲೋಗಿ, ಆ ಕಡೆ ಹೋಗಿ ನೀವು. ಮುದ್ದಣ್ಣ ಅಲ್ಲೋಗೋ, ಜಾರುತ್ತೆ. ಒಬ್ಬ ಹೌದು, ಗ್ರೀನ್ ಗ್ರೀನ್ ಇದೆ. ಎಲ್ಲರೂ ಬಿದ್ದಿದ್ದು ಅದೇ ದೊಡ್ಡದು. ಹಾ ನೋಡಿ, ಇಲ್ಲಿ ಬಂದ್ರೆ ಕರೆಕ್ಟ್ ಅಲ್ಲ. ರೋರಿಂಗ್ ಸೌಂಡ್ ನೋಡಿ ಹೆಂಗ್ ಕೇಳಿಸ್ತಾ ಇದೆ. ಒಂಥರ ಚಿಕ್ಕ ಫಾರೆಸ್ಟ್ ಒಳಗಿದೀವಿ ನಾವೀಗ. ಫಾರೆಸ್ಟ್ ಡೆನ್ಸಿಟಿ ಕಾಣಿಸ್ತಾ ಇದೆ ಅನ್ಸುತ್ತೆ. ಎಷ್ಟು ತಿಕ್ಕಾಗಿದೆ ಅಂದ್ರೆ ಹೆವಿ ತಿಕ್ ಫಾರೆಸ್ಟ್. ಇದ್ರೊಳಗೆ ಇರಕ್ಕೆ ಹೆಂಗನ್ಸುತ್ತೋ ಏನೋ. ಒಂದೊಂದ್ ದಿನ ಬಂದೋಗಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನೆಲ ಅಂತೂ ತುಂಬಾ ಸ್ಲಿಪ್ಪರಿ ಇದೆ. ಮಳೆಗೂ ಅದಕ್ಕೂ ಹೆವಿ ಮಳೆ ಬೇರೆ ಅಲ್ಲ. ಅಲ್ಲಿಂದ ಬಂದು ಇವಾಗ ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದೀವಿ. ಅಲ್ಲಿ ಪಾರ್ಟಿ ನಡೀತಾ ಇದೆ, ಅಲ್ಲಿಗೆ ಹೋಗ್ತಾ ಇದೀವಿ.
ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸಂತೋಷ್ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ವಾವ್, ಮೈಂಡ್ ಬ್ಲೋಯಿಂಗ್ ಪ್ಲೇಸ್. ನೆಡ್ಕೊಂಡು ಹೋಗ್ತಾರೆ. ರೋಡ್ ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ನೋಡಿ. ಇದು ಬ್ರಿಡ್ಜು ತೀರ ಬಿಲ್ಡ್ ಮಾಡಿರೋದು. ಇಲ್ಲಿಂದಾನೇ ನೆಡ್ಕೊಂಡು ಬಂದಿದ್ದೀಗ ನಾನು. ಈ ಫಾಲ್ಸ್ ಅಲ್ಲಿ ಕೆಳಗಡೆ ಹೋಗಿ ಅಲ್ಲಿ ಸ್ವಲ್ಪ ಫಾಲ್ ಥರ ಕ್ರಿಯೇಟ್ ಆಗಿದೆ. ಇದೇ ನೀರು ಇಲ್ಲಿ ತೊರೆ ಥರ ಹರಿತಾ ಇದೆ. ಈ ಒಂದು ರೆಸಾರ್ಟ್ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ, ಇನ್ನೂ ಕನ್ಸ್ಟ್ರಕ್ಟ್ ಆಗಿಲ್ಲ ಆ ಪ್ಲೇಸ್. ಇದು ಮೇಲೆ ನೋಡ್ಬಿಟ್ರೆ ನಿಜಕ್ಕೂ ಫುಲ್ ತಿಕ್ ಫಾರೆಸ್ಟ್ ಇದು. ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಇದೆಲ್ಲ ಹಾಕಿದ್ದಾರೆ. ಲೈಟ್ ಸ್ವಲ್ಪ ಕಮ್ಮಿ ಇದೆ. ಓಹೋ, ಎಷ್ಟು ಚೆನ್ನಾಗಿದೆ ಇಲ್ಲಿ. ಅಲ್ಲೂ ಫಾಲ್ಸ್ ಇದೆ, ಅದು ದೊಡ್ಡದು. ಹಾ, ಅದು ದೊಡ್ಡದು. ಆದ್ರೆ ಹತ್ರ ಹೋಗಕ್ಕಾಗಲ್ಲ, ದೊಡ್ಡದು. ಒಂದು ಕ್ಷಣ ನೋಡಿದ ತಕ್ಷಣ ಮೆಸ್ಮರೈಸಿಂಗ್ ಫೀಲ್ ಆಗೋಯ್ತು. ಈ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಾ ಇದೆಯೋ ಈ ಪ್ಲೇಸು, ಒಂಥರ ಸೀನಿಕ್ ವ್ಯೂ ಮಾತ್ರ ಇದು. ಸುತ್ತ ಎಷ್ಟೇ ಜನ ಇದ್ರು, ಆ ಮಳೆ ಕಾಡಿನ ಸೌಂಡ್ ಎಷ್ಟೇ ಇದ್ರು, ನೀರು ಬೋರ್ಗರಿತಾ ಇದ್ರು, ಏನೋ ಒಂಥರ ಕಾಮ್ನೆಸ್ ಮೈಂಡಲ್ಲಿ. ಯಾವುದೇ ಜಂಜಾಟ ಇಲ್ಲದೆ ಮೈಂಡ್ ಡ್ಯಾನ್ಸ್ ಮಾಡ್ತಾ ಇತ್ತು. ಕಾಲ ಇಲ್ಲಿಗೆ ನಿಲ್ತಿದ್ಯಾ ಅನಿಸ್ತಿತ್ತು. ಈ ಥರ ಸುಂದರವಾದ ಪ್ಲೇಸು ಭೂಮಿ ಮೇಲೆ ಸಾಕಷ್ಟು ಇರ್ಬೋದು, ಆದರೆ ಇದನ್ನು ಆಕ್ಸೆಸ್ ಮಾಡೋಕ್ಕೆ ಸಿಕ್ಕಿದೆಯಲ್ಲ ಅನ್ನೋದೇ ಖುಷಿ. ನನಗಂತೂ ಕನಸಲ್ಲಿ ಓಡಾಡ್ತಾ ಇದ್ದೀನೇನೋ, ನಾನು ಮತ್ತು ನಿಸರ್ಗ ಇಬ್ಬರೇ ಮಾತಾಡ್ತಾ ಇದ್ದೀವೇನೋ ಮನಸ್ಸು ಬಿಚ್ಚಿ ಅಂತಲೇ ಅನ್ನಿಸ್ತಾ ಇತ್ತು. ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಈ ಮಳೆಯಲ್ಲಿ, ಈ ಫಾಲ್ಸಲ್ಲಿ. ವಾಯ್ಸ್ ಎಷ್ಟು ಕೇಳಿಸ್ತಾ ಇದೆಯೋ ಗೊತ್ತಿಲ್ಲ, ಕೇಳಿಸಿಲ್ಲ ಅಂದರೆ ನಾನು ನಿಮಗೆ ವಾಯ್ಸ್ ಓವರಲ್ಲಿ ಹೇಳ್ತೀನಿ. ಕನ್ಸ್ಟ್ರಕ್ಷನ್ ಕಾಣಿಸ್ತಾ ಇದೆಯಾ ಇಲ್ಲಿ, ಮತ್ತು ಇಲ್ಲಿ ನಡೀತಾ ಇದೆ ಇನ್ನು. ವಾ, ಅಲ್ಲಿ ಬಿಕ್ಕು. ನಾನು ಸಂತೋಷ್ ಮತ್ತೆ ಮುದ್ದು ನೀರನ್ನ ಎಂಜಾಯ್ ಮಾಡಿದಷ್ಟು ಅಮ್ಮ ಮಾಡಲ್ಲ. ಫೋಟೋ ಗಿಟೋ ತೆಕ್ಕೊಂಡು ಓಡ್ಬಿಡ್ತಾಳೆ. ಈಗಲೂ ಅದೇ ಕಷ್ಟಪಡ್ತಾ ಇದ್ದಾಳೆ ನೋಡಿ. ಇಲ್ಲಿ ಅಲ್ಲಿ ಇಡ್ಲೋ ಬೇಡವೋ, ಫೋಟೋ ಬರ್ತಾವೋ ಇಲ್ವೋ, ಕತ್ಲೆ ಬೇರೆ ಇದೆ, ಯಾಕೆ ಸುಮ್ಮನೆ ಇಳಿಯೋದು ಅಂತ ಅವಳು. ನಾವಿವಾಗ ನೋಡಿ ಇಲ್ಲಿ ಲಿಟ್ರಲಿ ನೀರೊಳಗೆ ನಡ್ಕೊಂಡು ಹೋಗ್ತಾ ಇದೀವಿ. ಒಂದೊಂದು ಕಡೆ ಆಳ ಇದೆ. ಬ್ಯೂಟಿಫುಲ್ ಬ್ಯೂಟಿಫುಲ್ ಮೊಮೆಂಟ್ಸ್ ಮಾತ್ರ ನೋಡಿ. ಫಾಲ್ಸ್ ನೋಡಿ, ಈ ಫೋಟೋಶೂಟ್ ನಡೀತಾ ಇದೆ. ಪ್ಲೇಸ್ ನೋಡಿ, ಆಸಮ್ ಪ್ಲೇಸ್ ಮಾತ್ರ, ಅದ್ಭುತ ಅದ್ಭುತ, ಸ್ವರ್ಗ. ಅಲ್ಲಿಂದ ಬರ್ಬೇಕಾ? ಎಷ್ಟು ಲೀಚ್ ಇದೆಯೋ ಏನಿದೆಯೋ ಗೊತ್ತಿಲ್ಲ. ಆಲ್ರೆಡಿ ಲೀಚ್ಗಳು ಕಚ್ಚಿಸ್ಕೊಂಡಿದ್ದೀವಿ. ಅಲ್ಲಿ ಹೆಂಗ್ ಫೀಲ್ ಆಗ್ತದೆ ಅಂತ ಹೇಳಕ್ಕೆ ಆಗ್ತಾ ಇಲ್ಲ ನಮ್ಗೆ. ಖುಷಿಗಿಂತ ಇನ್ನೂ ತುಂಬಾ ಮೇಲೆ. ಹೆಂಗಿದೆ ಪ್ಲೇಸ್? ಈ ಬಿಲ್ಡಿಂಗ್ ಏನಿದೆ ಇದು ದೊಡ್ಡದು ಮೈನ್ ಬಿಲ್ಡಿಂಗು. ಇದೆಲ್ಲ ವಿಲ್ಲಾಸ್, ಇದು ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು. ಮರಗಳು ನೋಡಿ, ಮರಗಳು ನಿಜ ಇನ್ನು ಸ್ವಲ್ಪ ಬೇಗ ಬರ್ಬೇಕಿತ್ತು ಅನ್ನಿಸ್ತಾ ಇದೆ. ವಂಡರ್ಫುಲ್ ಪ್ಲೇಸ್. ಫಾಲ್ಸ್ಗಳು ನೋಡಿ, ಗಾಗಲ್ಸ್ ತೆಗೀರಿ, ಮುಖ ಚೆನ್ನಾಗಿ ಕಾಣಿಸ್ತಾ ಇದೆ. ಅವ್ರು ಎಂಜಾಯ್ ಮಾಡ್ತಾ ಇರೋದು ನೋಡಿ ಅಲ್ಲಿ ಫುಲ್ಲು. ಅದು ಈ ಚಳಿ, ಆ್ಯಕ್ಚುಲಿ ಮಳೆದು ಒಂಥರ ಮಳೆ ಚಳಿ ಇರುತ್ತಲ್ಲ, ಆ ಥರ ಚಳಿ ಇದೆ. ಅದ್ರೊಳಗೆ ನೀರಲ್ಲಿ ಬಿದ್ದುಬಿಟ್ಟಿದ್ದಾರೆ. ಅಲ್ಲಿಂದ ಕಷ್ಟಪಟ್ಕೊಂಡು ಈ ವಾಟರ್ ಫಾಲ್ ಹತ್ರ ಬಂದಿದ್ದೀನಿ. ಹೆಂಗಿದೆ ಅಂದರೆ ಫೀಲು, ಆಸಮ್ ಫೀಲಿಂಗ್ ಮಾತ್ರ. ಓ ಗಾಡ್, ಎಷ್ಟು ಜನಕ್ಕೆ ಈ ಕಾಡೆಲ್ಲ ಇಷ್ಟ ಆಗುತ್ತೆ ಹೇಳಿ. ಅಲ್ಲಿಗೆ ಹೋಗೋಣ ಅಣ್ಣ. ಹಾಂ, ಮೇಲ್ ಹೋಗೋಣ, ಮೇಲ್ ಬಿಲ್ಡಿಂಗ್ ಅಂತ ಕರೀತಾ ಇದ್ದಾರೆ ನೋಡಿ. ಮೇಲ್ ನೋಡಿ ಕಾಡು. ಮಿಸ್ ಆಗಿ ರೆಕಾರ್ಡ್ ಆಗಿರೋ ಕ್ಲಿಪ್ಪಿಂಗ್ ಇದು. ಇದನ್ನ ನೋಡ್ತಾ ಇದ್ರೆ ಸೂರ್ಯನ ಬೆಳಕು ಭೂಮಿನ ಮುಟ್ಟಕ್ಕೆ ಸ್ವಲ್ಪ ಕಷ್ಟಪಡ್ಬೇಕೇನೋ ಅಂತ ಅನ್ನಿಸ್ತಾ ಇದೆ ಈ ಜಾಗದಲ್ಲಿ. ಮುದ್ದು ಸ್ಲಿಪ್ಪರ್ ನೀರಲ್ಲಿ ತೇಲ್ಕೊಂಡು ಹೋಗ್ತಾ ಇದೆ. ಇದು ಆ್ಯಕ್ಚುಲಿ ಮಿಸ್ ಆಗಿ ರೆಕಾರ್ಡ್ ಆಗಿದೆ, ಅದು ಸಿಕ್ಕಲೇ ಇಲ್ಲ ಕೊನೆಗೂ. ಅದರ ಎಫೆಕ್ಟು ನೆಕ್ಸ್ಟ್ ನೋಡಿ, ಓಕೆನಾ?
ಇದೊಂಥರ ಅನುಭವ, ಹಾರ್ಟಿಂದ ಫೀಲ್ ಮಾಡೋ ಅಂಥದ್ದು, ಬರೀ ಕಣ್ಣಿಂದ ನೋಡೋ ಅಂಥದ್ದಲ್ಲ. ಈ ಅನುಭವಕ್ಕೆ ನೀವು ನನ್ನ ಜೊತೆಯಾಗಿ ಓಕೆನಾ? ಆಲ್ಮೋಸ್ಟ್ ಕತ್ಲಾಗಕ್ಕೆ ಬಂದರೂ ಇನ್ನೂ ಕಾಡಲ್ಲೇ ಅಲೀತಾ ಇದ್ದೀವಿ. ನೋಡೋಣ, ಬ್ಯಾಕ್ ಕ್ಯಾಮ್ರಾದಲ್ಲಿ ಫ್ಲ್ಯಾಶ್ ಹಾಕೊಂಡು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಷ್ಟು ಕಾಣಿಸುತ್ತೋ ಅಷ್ಟು ತೋರಿಸ್ತೀನಿ. ಓಕೆ, ಫ್ಲ್ಯಾಶ್ ಹಾಕೊಂಡು ಮಾಡ್ತಾ ಇದ್ದೀನಿ. ಕಣ್ಣೆಲ್ಲ ಹೆಂಗೆ ಕಾಣುತ್ತೋ ಗೊತ್ತಿಲ್ಲ. ದಾರಿಲೂ ಫುಲ್ಲು ನೀರು ಮತ್ತು ಎಲೆಗಳೆಲ್ಲ ಬಿದ್ದಿದೆ. ಸ್ವಲ್ಪ ಸ್ಲಿಪ್ಪರಿ ಇದೆ, ಒಂಥರ ಅಡ್ವೆಂಚರಸ್ ಆಗಿದೆ. ತುಂಬ ವಾರ್ಮ್ ಫೀಲಿಂಗ್ ಇದೆ. ಈ ರೋಡ್ ತೋರಿಸಿ ನೋಡಿ ಇಲ್ಲಿ. ಕಾಣಿಸ್ತಾ ಇದೆಯಾ ಎಷ್ಟು ದೊಡ್ಡ ಕನ್ಸ್ಟ್ರಕ್ಷನ್ ಅಂತ? ಕೆಳಗಡೆಯಿಂದ ತೋರಿಸಿದ್ನಲ್ಲ ಅದೇ ಬಿಲ್ಡಿಂಗ್ ಇದು. ಇವಾಗ ಮೇಲ್ ಹತ್ತು ಬಂದಿದ್ದೀವಿ ನಾವು. ನಮ್ಮ ಮುದ್ದುಗಳು ನೋಡಿ ಇಲ್ಲಿ. ಇನ್ನು ಒಂದು ಸ್ಲಿಪ್ಪರ್ ಕಿತ್ಕೊಂಡೋಗಿದ್ದಾನೆ ಅವನದು. ಒಂದು ಅವ್ನು ನೀರಲ್ಲಿ ಬಿಟ್ಟು ಸ್ಲಿಪ್ಪರ್ ಹೋಯ್ತು. ನಾನೀಗ ನನ್ನ ಪರಿಸ್ಥಿತಿ ನೋಡಿ ಇಲ್ಲಿ. ಕಾಲಿಗೆ ಸ್ಲಿಪ್ಪರ್ ಇಲ್ಲ, ಕಾಲಿಗೆ ಸ್ಲಿಪ್ಪರ್ ಇಲ್ಲ. ನಡಿಯಂಗೆ ಮಾಡಿದ ನನ್ನ. ಅಯ್ಯೋ, ಅವನು ಒಂದು ಚಿಕ್ಕ ಸ್ಲಿಪ್ಪರ್ ಒಂದು ಹಾಕೊಂಡಿದ್ದಾನೆ, ಇನ್ನೊಂದು ನಂದು. ಬರೀ ಕಲ್ಲಲ್ಲಿ ನಡೀತಾನಲ್ಲ, ಹಾಕೊಂಡೋಗೋ ಸ್ಲಿಪ್ಪರ್ ಅಂದ್ರೆ ಒಂದು ಸಾಕು ಅಂತ ಕಿತ್ಕೊಂಡು ಓಡ್ದ. ಹಂಗೆಲ್ಲ ಆಡ್ಬಾರ್ದು. ಮುದಣ ಏನ್ ಮಾಡ್ದ ಇನ್ನೊಂದು ಸ್ಲಿಪ್ಪರು? ಹೋಯ್ತು ಸ್ಲಿಪ್ಪರು. ಕಾಲು ಚುಚ್ತಾ ಇದೆ ಒಂದ್ ಕಾಲು. ಹೆಂಗಿದೆ ಪ್ಲೇಸ್? ಇದೇ ತರ ಈ ಗುಡ್ಡದ ಮಧ್ಯೆ ಸಿಟಿ ಇರುತ್ತೆ. ಈ ಕ್ಲೈಮೇಟ್ ಟೈಮ್ ನೋಡಿ 7 ಆಗಿದೆ. ಇನ್ನೂ ಫುಲ್ ಮಿಸ್ಟೇ ತುಂಬಿಕೊಂಡಿದೆ ಇಲ್ಲಿ. ಆಕ್ಚುಲಿ ಮಿಸ್ಟು ಆಚೆ ಈಚೆ ಹೋಯ್ತು, ಹಂಗಾಗಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಒಳ್ಳೆ ಟೈಮಿಗೆ. ಅವಾಗ್ಲೇ ಒಂದು ಕನ್ಸ್ಟ್ರಕ್ಷನ್ ಪ್ಲೇಸ್ ತೋರಿಸ್ತೆ ನೋಡಿ. ಅದು ಇಲ್ಲಿಂದ ಹಿಂಗ್ ಕಾಣಿಸ್ತಾ ಇದೆ ನೋಡಿ. ನಮ್ಮ ಮುದ್ದು ಎಲ್ಲಿ ಗತ್ತು ಹೋಗಿದ್ದಾನೆ, ಕಿರ್ಚ್ತಾ ಇದ್ದಾನೆ ಮಮ್ಮ ಅಂತ. ಈ ಕಡೆ ನೋಡಿ ಇಲ್ಲಿ ಫುಲ್ ಮಿಸ್ಟ್. ಅದು ಮಿಸ್ಟ್ ಇದ್ದಾಗ ಫೀಲ್ ಮಾಡಕ್ ಚೆನ್ನಾಗಿದೆ, ಅದು ಕ್ಲಿಯರ್ ಆದಾಗ ಒಳ್ಳೆ ಸೀನರಿ ಕಾಣಿಸ್ತಾ ಇದೆ. ಇನ್ ಮುಂದೆ ಹೋದಂಗ್ ಇನ್ನೂ ಚೆನ್ನಾಗಿದೆ. ಈಗ ನಿಮಗೆ ವಂಡರ್ಫುಲ್ ಸೀನರಿ ತೋರಿಸ್ತೀನಿ ನೋಡಿ. ಆಕ್ಚುಲಿ ಅದು ಬರೀ ಕಣ್ಣಲ್ಲಿ ನೋಡಕ್ಕಲ್ಲ, ಕ್ಯಾಮ್ರಾದಲ್ಲಿ ಹೆಂಗ್ ಕಾಣಿಸ್ತಾ ಇದೆಯೇನೋ, ಬರೀ ಕಣ್ಣಲ್ಲಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆಯಾ? ಮೋಡ ನೋಡಿ, ವಂಡರ್ಫುಲ್ ವ್ಯೂ. ಮೋಡ ನೋಡಿ ಅಲ್ಲಿ ಹೆಂಗೆ ಸೇರ್ಕೋತಾ ಇದೆ. ವೈಟ್ ಇದ್ದದೆಲ್ಲ ಮೋಡ ಕವರ್, ಹೆಂಗ್ ಕವರ್ ಆಯ್ತು ನೋಡಿ ಇಲ್ಲಿ. ಆಕ್ಚುಲಿ 7:30 ಆಗಿದೆ. ಇನ್ನು ಯಾವ ಫ್ಲಾಶ್ ಹಾಕಿಲ್ಲ, ಇನ್ನೂ ಹಾಕಿಲ್ಲ ನಾನು. ಓ ಮೈ ಗುಡ್ನೆಸ್, ಡೇ ಸ್ಪೆಂಟ್ ವೆಲ್. ಹಿಂದೆ ನೋಡಿ, ಹಿಂದೆ ಮೋಡ ನೋಡಿ ಕೆಳಗಿಳಿತಾ ಇದೆ. ನಾವಿರೋ ಪ್ಲೇಸಲ್ಲಿ ಇಷ್ಟು ಒಂಥರ ಸ್ವಲ್ಪ ಮುಚ್ಕೊಂಡಂಗಾಯ್ತು. ಈಗ ನಿಮಗೆ ಅಲ್ಲೊಂದು ಪ್ಲೇಸ್ ಅಲ್ಲಿ ಕಾಣಿಸ್ತಿದ್ಯಾ? ಈಗ 7:30 7:45 ಆಗಕ್ ಬಂದಿದೆ. ಅಲ್ಲಿ ನೋಡಿ ಎಷ್ಟು ಬೆಳಕಿದೆ ಅಂದ್ರೆ, ಅಲ್ಲಿ ಸಿಕ್ಕಾಪಟ್ಟೆ ಬೆಳಕಿದೆ. ಈಗ ಜಸ್ಟ್ ಕತ್ಲಾಯ್ತು. ನಾವ್ ಹೇಳಕ್ಕೆ ಎಕ್ಸ್ಪ್ಲೈನ್ ಮಾಡಕ್ಕೆ ಏನೂ ಇರಲ್ಲ, ಜಸ್ಟ್ ಫೀಲ್ ಮಾಡ್ಬೇಕಷ್ಟೇ ನೋಡಿ. ಈಗ ಟೈಮ್ 8 ಆಗಕ್ ಬಂತು. ಇವಾಗ ರೋಡ್ ಮೇಲೆಲ್ಲ ಮಿಸ್ಟ್ ಬರ್ತಾ ಇದೆ. ನಿಮಗೆ ಅಷ್ಟು ಗೊತ್ತಾಗ್ತಾ ಇಲ್ಲ, ಕಾಣಿಸ್ತಾ ಇಲ್ಲ. ಆದ್ರೆ ಬರೀ ಕಣ್ಣಲ್ಲಿ ನೋಡಕ್ ಕಾಣಿಸ್ತಾ ಇದೆ. ಅಗೈನ್ ದಿಸ್ ಇಸ್ ದ ಸೇಮ್ ಪ್ಲೇಸ್. ಈ ಒಂದ್ ಪ್ಲೇಸ್ ಅಲ್ಲಿ ಮತ್ತೆ ಒಂದು 2 ಮಿನಿಟ್ಸ್ ಅಲ್ಲಿ ಅದು ಕವರ್ ಆಗುತ್ತೆ, ಮತ್ತೆ ಓಪನ್ ಆಗುತ್ತೆ. ಇದನ್ನೇ ಹೇಳಿದ್ ನಾನು, ಮ್ಯಾಜಿಕಲ್ ಅನ್ಸ್ತಾ ಇದೆ ಈ ಪ್ಲೇಸ್ ಅಂತ. ಹತ್ರದಲ್ಲಿದೆ ಮೋಡ ಅಂದ್ರೆ. ನಿಜಕ್ಕೂ ನಿಮಗೆ ಗೊತ್ತಾಗ್ತಾ ಇದೆಯೇನೋ ಗೊತ್ತಿಲ್ಲ ನನಗೆ. ಕ್ಯಾಮ್ರಾದಲ್ಲಿ ಸ್ವಲ್ಪ ದೂರ ಕಾಣಿಸ್ತಾ ಇದೆ, ಬಟ್ ಲಿಟ್ರಲಿ ತುಂಬಾ ಹತ್ರದಲ್ಲಿದೆ. ಒಂದೇ ಕಡೆ ಕವರ್ ಆಗಿದೆ ಇದು ಮೋಡ. ಇನ್ನೇನು ಮಳೆ ಬರಕ್ಕೆ ರೆಡಿ ಮಾಡ್ತಾ ಇದೆ ಅಂತ ಅನ್ಸುತ್ತೆ ವೆದರ್ನ. ನಮ್ಮ ಮುದ್ದು ಎಂಜಾಯ್ಮೆಂಟ್ ನೋಡಿ, ಮತ್ತು ಡ್ಯಾನ್ಸ್ ನೋಡಿ. ಅಲ್ಲಿ ಯಾವುದೋ ಕಲ್ತ್ಕೊ ಬಂದಿದ್ದಾನೆ, ಬರಲ್ಲ ನಿನಗೆ ಅನ್ನಲ್ಲ ಅಂತ. ಮತ್ತು ಈ ಕಾಡಿಂದ ಅಂತೂ ಮನೆಗೆ ಹೋಗೋಕೆ ಒಂಚೂರು ಇಷ್ಟನೇ ಇರಲಿಲ್ಲ. ಹೆಚ್ಚು ಕಮ್ಮಿ ಲೇಟ್ ನೈಟ್ವರೆಗೂ ಅಲ್ಲೇ
ಟೈಮ್ ಸ್ಪೆಂಡ್ ಮಾಡಿ ಲಾಸ್ಟ್ ಆಫ್ ರೋಡಿಂಗ್ ನೋಡಿದಿರಲ್ಲ, ಅದು ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದು ನಾವು ಈ ಪ್ಲೇಸ್ಗೆ. ಅಲ್ಲಿಂದ ಬರಬೇಕಾದ್ರೆ ನಿಜ ಸುಂದರವಾದ ಕನಸು ಮುಗೀತೇನೋ ಇಲ್ಲಿಗೆ ಅಂತ ಅನ್ನಿಸ್ತಾ ಇತ್ತು.